ಹೇಗಿದ್ದೀರಾ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ನಾವು ಯಾವುದೇ ಒಂದು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಸೊ ಹೌದಾ ಈಗೆಲ್ಲ ನಡೆಯುತ್ತಾ, ಸೊ ಈ ತರ ಆಗ್ತಾ ಇದೆಯಾ, ಈ ತರ ದಬ್ಬಾಳಿಕೆ ನಡೀತಾ ಇದೆಯಾ, ಸೊ ಈ ತರ ಒಂದು ನಾವು ಅನ್ಕೋತೀವಿ. ಯೂಶಲಿ ನಾವು ಏನ್ ನೋಡ್ತೀವೋ ಅದನ್ನ ನಾವು ಸತ್ಯ ಅಂತ ಅನ್ಕೋತೀವಿ. ಬಟ್ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನ ನಾವು ಖುದ್ದು ಓನರ್, ರೆಸ್ಟೋರೆಂಟ್ ಓನರ್ ಇದಾರಲ್ಲ ಅವ್ರ ಹತ್ರ ಬಂದು ಮಾತಾಡ್ಸೋಣ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೊನ್ನೆಯಿಂದ ಸುದ್ದಿ ಆಗ್ತಾ ಇದೆ. ಒಂದು ರೆಸ್ಟೋರೆಂಟ್ಗೆ ಕನ್ನಡಿಗ ಹುಡುಗನನ್ನ ಹೊಡೆದ್ರು. ಅಂದ್ರೆ ಯಾರು ಡೆಲಿವರಿ ಬಾಯ್ ಇದ್ದನೋ ಹೋಗಿ ಆರ್ಡರ್ ತಗೊಳಕೋಸ್ಕರ ಹೋದಾಗ ಏನೋ ಮಾತಿನ ಚಕಮಕಿ ಆಗಿ ಅವನಿಗೆ ಹೊಡೆದ್ರು, ಅದು ಎಳ್ಕೊಂಡೋಗಿ ಹೊಡೆದ್ರು. ಇಷ್ಟು ವಿಡಿಯೋನ ನೀವು ನೋಡಿದೀರಾ. ಸೊ ಏನೇನಾಯ್ತು, ಅಷ್ಟೇ ವಿಡಿಯೋನ ಅಥವಾ ಅದರಿಂದ ಹಿಂದೆ ಮುಂದೆ ಏನಾದ್ರು ವಿಡಿಯೋ ಇದೆಯಾ, ಸೊ ಏನು ಅಸಲಿ ಸತ್ಯ? ಯಾಕಂದ್ರೆ ಅವ್ರನ್ನೂ ಮಾತಾಡ್ಸ್ಬೇಕು. ಈಗ ನನ್ಗೆ ಹೊಡೆದ್ರು ಅಂತ ನಾನು ಹೇಳ್ಕೊಂಡ್ರೆ ನಂದಷ್ಟೇ ಸತ್ಯ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಹೊಡೆದಿರೋರ್ನು ಮಾತಾಡ್ಸೋಣ. ಸೊ ಅವ್ರೇನು ನಡೀತು, ಯಾಕೆ ಹೊಡೆದ್ರು, ಅಥವಾ ಹೊಡೆದಿದ್ ನಿಜಾನ, ಅವ್ರು ಹೊಡೆದಿದ್ರ, ಪ್ರತಿಯೊಂದು ನಾವು ತಿಳ್ಕೊತಾ ಹೋಗೋಣ. ಸೊ ಏನ್ ನಡೀತು ಅವ್ರ ಬಾಯಿನ ತಿಳ್ಕೊತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಕ್ಚುಲಿ ನಿಮ್ಗೆ ಗೊತ್ತು, ಇಡೀ ಕರ್ನಾಟಕದ ಸರ್ವ್ ಮಾಡ್ತಾ ಇದೆ, ಒಬ್ಬ ಕನ್ನಡಿಗ ಹುಡುಗನಿಗೆ ಹಿಂದಿಯವರು ಹೊಡಿದ್ರು. ಇಷ್ಟೇ ಸುದ್ದಿ ನೋಡ್ತಾರೆ. ಏನಾಯ್ತು ಸರ್ ಅದು? ಈ ತರ ಯಾವ್ದು ವಿಷಯ ಇಲ್ಲ. ಪ್ರಾಬ್ಲಮ್ ಏನಾಗಿತ್ತು, ಸ್ಟಾರ್ಟಿಂಗ್ ಇಂದ ಹುಡುಗ, ಒಂದು ಡೆಲಿವರಿ ಹುಡುಗ ಸಿವಿಲ್ ಡ್ರೆಸ್ ನಲ್ಲಿ ಆರ್ಡರ್ ಪಿಕ್ ಮಾಡಕ್ಕೆ ಬಂದಿದೆ. ಈಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಅವ್ರ ಸ್ವಿಗ್ಗಿ ಅಂದ್ರೆ ಡೆಲಿವರಿ ಮಾಡ್ತಾರೆ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದು, ಬ್ಲ್ಯಾಕ್ ಕಲರ್ ಡ್ರೆಸ್ ಅಲ್ಲಿ ಅವ್ರು ಬಂದಿದ್ದು, ಮತ್ತೆ ಮುಖದಲ್ಲಿ ಅವ್ರದ್ದು ಮಾಸ್ಕ್ ಇರ್ತಾರೆ. ಸರಿ ಆಯ್ತು ಬಿಡಿ. ಅವರು ಬಂದಮೇಲೆ ನನ್ನ ಆರ್ಡರ್ ಎಲ್ಲಿ ಕೇಳಿದ್ರು, ನಮ್ಮ ಸ್ಟಾಫೇ ಕೇಳಿದ್ರು. ಅವ್ರ ಆರ್ಡರ್ ಯಾರು ತೋರಿಸಿ ನಮ್ಮ ಹುಡುಗ ಅವ್ರಿಗೆ ಏನಿರೋದ, ಆಯಿತು ನಿಮ್ಮ ಆರ್ಡರ್ ರೆಡಿ ಇದೆ. ಅವ್ರ ಆರ್ಡರ್ನಲ್ಲಿ 3 ಐಟಮ್ ಇತ್ತು. 3 ಐಟಮ್ನಲ್ಲಿ 2 ಐಟಮ್ ರೆಡಿ ಆಗಿ ನಮ್ಮ ಹುಡುಗ ಏನು ಹೇಳ್ತಾರೆ, ನಿಮ್ಮದು 2 ಐಟಮ್ ರೆಡಿ ಆಗಿದೆ, ಬರೀ 1 ಪೆಂಡಿಂಗ್ ಇದೆ, ನಿಮಗೆ ಕೊಡ್ತೀನಿ, 2 ನಿಮಿಷ ವೆಯ್ಟ್ ಮಾಡೋ, ನಿಮಗೆ ಆರ್ಡರ್ನ ಕೊಡ್ತೀನಿ. ಈ ಬರೀ ಇದೇ ಮಾತು ಮೇಲೆ ಅವ್ರು ಏನು ಹೇಳ್ತಾರೆ, ಈಗ 1 ಅವರ್ ಲೇಟ್ ಆಗಿದ್ದು ಆರ್ಡರ್. ಈಗ ಸರ್ ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ನಮ್ಮ ಸಿಸ್ಟಮ್ ಅಂತ ಕಳಿಸಿದ್ದೀವಿ. 9:31ಗೆ 9:32ಗೆ ಆರ್ಡರ್ ಬಂದಿದ್ದು. 9:32 ಆದಮೇಲೆ ವಿದಿನ್ 20 ಮಿನಿಟ್ಸ್ ಅದು ಇನ್ಸಿಡೆಂಟ್ ಎಲ್ಲ ಅವರನ್ನೇ ಎಲ್ಲ ಕಡೆ ವಿಡಿಯೋ ಈಗ ರಿಲೀಸ್ ಮಾಡಿದ್ರೆ 9:55 ವಿಡಿಯೋ ಎಷ್ಟು ನಿಮಿಷ ಆಯಿತು ಸರ್? 25 ನಿಮಿಷ ಒಳಗಡೆ. ಸಂಡೇ ಭಾನುವಾರ ಆರ್ಡರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಯಿತು, ನಮ್ಮ ಕಡೆಯಿಂದ ಏನಾಗಿದೆ, 5 ನಿಮಿಷ ಲೇಟ್ ಆಗಿತ್ತು. ನಮ್ಮ ಹುಡುಗರಿಂದ ಸರ್ ಈಗ ಬೇಗ ಕೊಡ್ತಾ ಇದ್ದೀವಿ. ಅವ್ರು ಏನಿರ್ತಾರೆ, ನೀವು ಆರ್ಡರ್ ಕೊಡ್ತೀರಾ ಕೊಡಲ್ಲ, ಮತ್ತೆ ಕಿತ್ ಮಾಡಿಲ್ಲ ಯೂಸ್ ಮಾಡಿದ್ರೆ. ಅಲ್ಲಿ ಮೇನ್ ಪ್ರಾಬ್ಲಮ್ ಏನಿರ್ತಾವ, ಅಲ್ಲಿ ಎಲ್ಲ ಲೇಡೀಸ್ ಇರ್ತಾವೆ, ಮತ್ತು ಚಿಕ್ಕ ಮಗಳು ಇರ್ತಲ್ರಿ. ಲೇಡೀಸ್ ಮುಂದೆ ಈ ಥರ ಕೆಟ್ಟ ಮಾತು ನೀವು ಅಂದರೆ ಬ್ಯಾಡ್ ಲ್ಯಾಂಗ್ವೇಜ್ ಏನೋ ಯೂಸ್ ಮಾಡ್ತಾರೆ ಸರ್. ಈಗ ಲೇಡೀಸ್ ಒಂದು ರೆಸ್ಪೆಕ್ಟ್ ಇರುತ್ತೆ. ನೀವು ಲೇಡೀಸ್ ಮುಂದೆ ಯಾವ್ದು ಭಾಷೆ ನೀವು ಯೂಸ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಇದೇ ಲ್ಯಾಂಗ್ವೇಜ್ ಮೇಲೆ ಅವ್ರಿಗೆ ಏನಾಗುತ್ತೆ, ಈ ಥರ ಹೇಳ್ಬೇಡ, ನೀನು ಆಚೆ ಹೋಗಿ. ಈಗ ಅವ್ರ ಹುಡುಗ ಏನು ಮಾಡಿದ್ರೆ, ಪೂರ್ತಿ ವಿಡಿಯೋ ಕಟ್ ಮಾಡಿ ಹೆಂಗೆ ತೋರಿಸ್ತಾರೆ ಈಗ ನಿಮಗೆ, ಅವರು ಕನ್ನಡದಲ್ಲಿ ಮಾತಾಡೋ ಮೇಲೆ ನಮ್ಮ ಹುಡುಗ ಇರುತ್ತೆ ಆಚೆ ಹೋಗಿ. ಈ ಥರ ಏನೂ ವಿಷಯ ಇಲ್ಲ. ನೀನು ಲ್ಯಾಂಗ್ವೇಜ್ ಯಾವ್ದು ರಾಂಗ್ ಯೂಸ್ ಮಾಡಿದ್ದ ನೀನು, ಅಂದರೆ ಕಿತ್ ವರ್ಡ್ ನೀವು ಯೂಸ್ ಮಾಡೋ, ತಪ್ಪು ಲ್ಯಾಂಗ್ವೇಜ್ ನೀವು ಯೂಸ್ ಮಾಡೋದು, ಅದಕ್ಕೆ ನಮ್ಮ ಹುಡುಗ ನಿಮಗೆ ಏನಿರುತ್ತೋ ನಾಚೆ ಹೋಗೋ ಕೊಡಲ್ಲ. ನಾನು ನಿಮಗೆ ಈ ಥರ ನೀವು ಬಿಹೇವ್ ಮಾಡ್ತಾರೆ, ರೌಡಿ ಥರ ನೀವು ಬರ್ತಾರೆ, ಅವ್ರಿಗೆ ಕೇಳ್ತಾರೆ, ನಾನು ಕೊಡಲ್ಲ ನಿಮಗೆ. ಅವ್ರ ಇದೇ ಮೇನ್ ವಿಷಯ ಇರ್ತಾವೆ. ಇದರ ಮೇಲೆ ಅವ್ರ ಡೆಲಿವರಿ ಹುಡುಗ ಏನು ಮಾಡೋದು, ಡೆಲಿವರಿ ಹುಡುಗ ಫಸ್ಟ್ ನಮ್ಮ ಹುಡುಗಗೆ ಹೊಡಿತಾರೆ ಅವರು. ಈಗ ಪೂರ್ತಿ ರೆಕಾರ್ಡಿಂಗ್ ನಿಮ್ಮ ಚಾನಲಿಂದ ನಮ್ಗೆಲ್ಲರಿಗೂ ತೋರಿಸ್ತೀನಿ ಒಂದು ವಿಡಿಯೋ. ಅವರು ಡೆಲಿವರಿ ಹುಡುಗ ಬಂದ ಮೇಲೆ ನಮ್ಮ ಹುಡುಗಗೆ ಹೊಡಿದ್ರು ಫಸ್ಟ್. ಈಗ ರಿಯಾಕ್ಷನ್ ಅಲ್ಲಿ ಬರೀ ನಮ್ಮ ಹುಡುಗ ರಿಯಾಕ್ಟ್ ಮಾಡಿ ಅವ್ರಿಗೆ ಹೊಡಿದ್ರು ಅಷ್ಟೇ. ಅಂದ್ರೆ ಫಸ್ಟ್ ಮಾಡಿದ್ದು ಡೆಲಿವರಿ ಹುಡುಗನೇ. ಸೊ ಅದು ನಾವೆಲ್ಲ ನೋಡ್ಲಿಲ್ಲ ಸರ್. ಅದನ್ನ ಹೇಳ್ತೀವಿ ನಾವು, ಅವ್ರಿಗೆ ಡೆಲಿವರಿ ಹುಡುಗ ಬೇಗ ಕೇಳ್ಬಿಡಿದ್ವಿ. ಈಗ ಒಂದು ಡೆಲಿವರಿ ಹುಡುಗ ವಿಡಿಯೋ ಮಾಡಿ ನಾನು ಅವ್ರಿಗೆ ಎಷ್ಟು ನಿಮಿಷದ ವಿಡಿಯೋ ಕೊಟ್ಟಿದ್ದು ಸರ್. ಈಗ ನನ್ನ ತಪ್ಪಿದ್ರೆ ನಾನು ಯಾಕೆ ನಿಮಗೆ ವಿಡಿಯೋ ಕೊಡ್ತೇವೆ? ನಾನು ವಿಡಿಯೋ ನೋಡ್ಮೇಲೆ ಸರ್ ನಮ್ದು ಯಾವುದು ತಪ್ಪಿಲ್ಲ. ಅವ್ರ ಹುಡುಗ ನೆಕ್ಸ್ಟ್ ದಿನ ನಮ್ಮ ಹತ್ರ ಬಂದಿದ್ದು, ಕಾಂಪ್ರಮೈಸ್ ಮಾಡಿ ಬಂದಿದ್ದ. ಸರ್ ನಿಮ್ಮ ಹುಡುಗ ತಪ್ಪು ಮಾಡಿದ್ದು, ಅವ್ರಿಗೆ ನಮಗೆ ಸಾರಿ ಹೇಳಕ್ಕೆ ಹೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಸರ್ ಈಗ ನನ್ನ ತಪ್ಪಿದ್ರೆ, ಈಗ ನಾನು ಎಲ್ಲ ವಿಡಿಯೋ ನೋಡಿದ್ದೀನಿ, ನನ್ನ ತಪ್ಪಿದ್ರೆ, ನಮ್ಮ ಹುಡುಗ ತಪ್ಪಿದ್ರೆ ನಾನು ನಿಮಗೆ ಎಲ್ಲ ಜನ ಮುಂದೆ ನಾನು ನಿಮಗೆ ಸಾರಿ ಹೇಳ್ತೇನೆ. ನಿನ್ ತಪ್ಪಿದ್ರೆ ನೀವು ಏನು ಮಾಡ್ತೀರಾ, ಸಾರಿ ಹೇಳ್ತೀರಾ? ಅಲ್ಲ, ಯಾರು ತಪ್ಪಿರೋದು ಅವ್ರು ಸಾರಿ ಹೇಳ್ಬೇಕು. ಮತ್ತೆ ಪ್ರಶಾಸನ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅವ್ರು ನಮ್ಗೆ ಏನು ಹೇಳ್ತಾರೆ, ಆಯ್ತು ಸರಿ, ನಾನು ನಿಮಗೆ ವಿಶ್ವಾಸ ಮೇಲೆ ನಾನು ನಿಮಗೆ ವಿಡಿಯೋ ಕೊಡ್ತೀನಿ. ಹೋಟೆಲ್ದು ಎಲ್ಲ ಕಡೆ ನಮ್ಮ ಹೋಟೆಲ್ದು 100% ವಿಡಿಯೋದು ಕವರೇಜ್ ಇದೆ. ಈಗ ಆನ್ಲೈನ್ ಏನಂದರೆ ಸೈಡ್ನಲ್ಲಿ ಕ್ಯಾಮ್ರಾ ಇಲ್ಲ, ಬೇಗ ಯಾರು ಬನ್ನಿ ಇಲ್ಲೇ ಪೂರ್ತಿ ಇರೋದು ನೋಡಿ, 14 ಕ್ಯಾಮ್ರಾ ಇದೆ ಎಲ್ಲ ವರ್ಕಿಂಗಲ್ಲಿ. ಈಗ ಒಳಗಡೆ ಹೋಗೋಕ್ಕೆ ಒಂದು ವಿಡಿಯೋ ಬಂದಿದೆ ಆನ್ಲೈನ್. ಅವರು ಒಳಗಡೆದವು ಅಂದರೆ ಹುಡುಗ ಒಳಗಡೆ ಹೋಗ್ತಾರೆ, ಅದು ವಿಡಿಯೋ ಎಲ್ಲ ತೋರಿಸ್ತಾರೆ. ಅವರ ಹೆಂಗೆ ಆಚೆ ಬಂದು ಯಾರು ತೋರಿಸ್ತಾ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಆರಾಮಿ ಅವ್ರು ಹೋಗಿ 2 ನಿಮಿಷದಲ್ಲಿ ನಮ್ಮ ಹುಡುಗ ಅಲ್ಲಿ ಏನು ಹೇಳ್ತಾರೆ ಅವ್ರಿಗೆ, ಆಚೆ ತಮಾಷೆ ಮಾಡ್ಬಿಟ್ಟು ನಿನ್ನ ಹೋಗೋದು. ಹುಡುಗ ಆಚೆ ಬಂದಿದ್ದು ಅಷ್ಟೇ. ಇದೇ ವಿಷಯ ಮೇಲೆ ಅವ್ರಿಗೆ ಏನು ಮಾಡ್ತಾರೆ, ಕನ್ನಡ ಹುಡುಗಿಗೆ ಹೊಡಿತಾರೆ, ಕನ್ನಡ ಹುಡುಗಿ
ಸರ್ ನಾನು ವಿಷಯ ಬೇರೆ ಇತ್ತು. ಈಗ ನೀವು ಮ್ಯಾಟರ್ ಬರೀ ಎಲ್ಲ ಜನ ಈಗ ಏನು ಮಾಡಿದ್ರೆ ಪಬ್ಲಿಸಿಟಿ ಮಾಡೋಕ್ಕೆ ಬೇರೆ ಥರ ಈಗ ತೋರಿಸ್ತಾ ಇದೀವಿ ಈಗ ಮ್ಯಾಟರ್ಗೆ. ಸರ್ ಫಸ್ಟು ಮ್ಯಾಟರ್ದು ಏನು ಸತ್ಯ ಇದೆ ನೋಡಬೇಕು. ಫಸ್ಟ್ ನಮ್ಮದು ಏನು ಸೈಡ್ ಇದೆ. ಈಗ ನಾನು ನಿಮಗೆ ಕೊಟ್ಟಿದ್ದು 4 ವಿಡಿಯೋಸ್, ಬರೀ 4 ಇದ್ದಾರೆ. ಆಲ್ಮೋಸ್ಟ್ 10 ಮಿನಿಟ್ಸ್ ನಾನು ನಿಮಗೆ ವಿಡಿಯೋ ಕೊಟ್ಟಿದ್ದು. ಈಗ ಆನ್ಲೈನ್ ನೀವು ಎಲ್ಲ ವಿಡಿಯೋ ಟ್ರಿಮ್ ಮಾಡಿ ಕಟ್ ಮಾಡಿ ಬರೀ 20 ಸೆಕೆಂಡ್ 30 ಸೆಕೆಂಡ್ ನೀವು ವಿಡಿಯೋ ಹಾಕ್ತಾರೆ. ಯಾಕೆ? ನೀವು ತಪ್ಪಿಲ್ಲ ಅಂದ್ರೆ ಪೂರ್ತಿ ವಿಡಿಯೋ ಹಾಕ್ಬೇಕು ಅಲ್ಲಿ. ಅಲ್ಲ ಇಂಪಾರ್ಟೆಂಟ್ ಇರೋದು ಮಾತ್ರ ಹಾಕೊಂಡಿರ್ತಾರೆ. ಅದೇ ನಾನು ಈಗ ನಿಮಗೆ ಪೂರ್ತಿ ವಿಡಿಯೋ ಕೊಡ್ತೇನೆ. ನಮ್ದು ತಪ್ಪಿದೆ ಆಯ್ತು, ಎಲ್ಲರ ಮುಂದೆ ವಿಡಿಯೋ ಹಾಕ್ಬಿಡಿ. ನನ್ನ ತಪ್ಪಿದ್ರೆ ನಾನು ಎಲ್ಲರಿಗೂ ಸಾರಿ ಪೂರ್ತಿ ವಿಡಿಯೋ ಹಾಕಿ. ಈಗ ಬೇರೆ ಸೈಡ್ ಝೂಮ್ ಆಗುತ್ತೆ ಅಂದ್ರೆ ನಮ್ಮ ಇಲ್ಲೇ ನಿಮಗೆ ತೋರಿಸ್ತೀನಿ. ಈಗ ಓಕೆ ವಿಡಿಯೋ ನಾನು ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೆಂಗಾಯ್ತು? ಈಗ ನಾವು ನೋಡಿರೋ ಮಟ್ಟಿಗೆ ಅವರು ಕನ್ನಡದಲ್ಲಿ ಮಾತಾಡುವಂತ ಏನೋ ಒಂದು ಸರ್ ಮುಂಚೆ ಅಲ್ಲಿ ಲೇಡೀಸ್ ಇರ್ತಾವ. ಲೇಡೀಸ್ ಮುಂದೆ ಕೊಡ್ತಾರ ಕೊಡಲ್ಲ, ಮತ್ತೆ ಇನ್ನೊಂದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾವ. ಈಗ ನಿಮ್ಮ ಫ್ಯಾಮಿಲಿ ಚಾನಲ್ ಇದೆ, ಫ್ಯಾಮಿಲಿ ಚಾನಲ್ ಅದಕ್ಕೆ ಆ ವರ್ಡ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಆ ಥರ ಲ್ಯಾಂಗ್ವೇಜ್ ನಾನು ಯೂಸ್ ಮಾಡ್ತಾರೆ ನಿಮ್ಮ ಚಾನಲ್ ಮೇಲೆ. ಯಾವ ಥರ ಅವ್ರು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೋ ಲೇಡೀಸ್ ನಮ್ಮ ಹುಡುಗ ಅವ್ರಿಗೆ ಬರೀ ಇಷ್ಟ ಹೇಳಿದೋ ಇನ್ನು ಆಚೆ ಹೋಗೋ ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಅವ್ರು ಹೋಗೋ. ಮತ್ತೆ ಇದನ್ನ ಹೇಳ್ತಾರೆ ನಮ್ಮ ಹುಡುಗ ಅವ್ರ ರೆಕಾರ್ಡಿಂಗ್ ನಲ್ಲಿ ಇದೆ. ನಮ್ಮ ಹುಡುಗ ಅವ್ರಿಗೆ ಹೇಳ್ತಾರೆ ಅಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾಗೆ ಪದೇ ಅವ್ರು ರಿಪೀಟ್ ಮಾಡ್ತಾರೆ. ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ, ಆಚೆ ಹೋಗೋ ಕ್ಯಾಮ್ರಾ ಇದೆ, ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ, ನಾನು ಕೊಡಲ್ಲ. ಈ ಥರ ನೀವು ಹೇಳ್ತಾರೆ ಅಂದ್ರೆ ನಾನು ಕೊಡಲ್ಲ ಅವ್ರಿಗೆ ಆರ್ಡರ್. ಅಷ್ಟೇ, ಇದೇ ಮ್ಯಾಟರ್. ಕ್ಯಾಮೆರಾ ಆಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಆಗಿದೆ, ಪೂರ್ತಿ ರೆಕಾರ್ಡಿಂಗ್ ಅದನ್ನ ಇದೆ, ಪೂರ್ತಿ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೀವಿ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಬಟ್ ಪೂರ್ತಿ ಇದೆ. ಅದಕ್ಕೆ ನಾನು ಈಗ ಪೂರ್ತಿ ರೆಕಾರ್ಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀನಿ. ಅವರ FIR ಹೊಡೆದ ಮೇಲೆ ಆಗಿದೆ. ಈಗ ಡಿಪಾರ್ಟ್ಮೆಂಟ್ ಎಲ್ಲ ಡಿಸೈಡ್ ಮಾಡ್ತಾರೆ ಯಾರ್ದು ತಪ್ಪು ಯಾರು. ಬಟ್ ಈಗ ಪೂರ್ತಿ ಯಾಕೆ ಅವ್ರಿಗೆ ಪೂರ್ತಿ ವಿಡಿಯೋ ರಿಲೀಸ್ ಮಾಡ್ತಾ ಇಲ್ವಾ? ಮತ್ತೆ ಯಾಕೆ ಈ ಥರ ಇದೆ 45 ಮಿನಿಟ್ಸ್ ಅವ್ರು ವೇಟ್ ಮಾಡ್ದು. ಅವರ ರಿಲೀಸ್ ಮಾಡ್ದು 9:55. ಆರ್ಡರ್ ಬಂದಿದ್ದು 9:32ಗೆ. ಎಷ್ಟು ನಿಮಿಷ ಆಯಿತು? 23 ನಿಮಿಷ ಅಷ್ಟೇ. ಬಾನರ್ ಯಾರು ಎಲ್ಲ ಈಗ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಮ್ಯಾಜಿಕ್ ಪೆನ್ನಲ್ಲಿ ಎಷ್ಟು ಜನ ಡೆಲಿವರಿ ಮಾಡ್ತಾರೆ ಎಲ್ಲರಿಗೂ ಇವತ್ತು. ಝೊಮ್ಯಾಟೊ ಕಂಪನಿನೇ ಕೊಡ್ತಾರೆ 20 ನಿಮಿಷ, 15-20 ನಿಮಿಷ ನಾರ್ಮಲ್ ಇರುತ್ತೆ. ಯಾರಿಗೆ ನೀವು ಕೇಳ್ಬೇಡಿ, ಸರಿ ಆದಾಗ ನೀವು ತೋರಿಸ್ಬಿಡಿ. ಅವ್ರಿಗೆ ಏನಂತಾರೆ 1 ಅವರ್ ಲೇಟ್ ಇತ್ತು, ಅವ್ರಿಗೆ ಬರೀ ಇದು ನನಗೆ ತೋರಿಸಿಗೆ ಹೇಳಿ, ನಾನು 1 ಅವರ್ ವೇಟ್ ಮಾಡಿ ಈಗ ನನಗೆ ತೋರಿಸಿಗೆ ಹೇಳಿ. ಅವ್ರು ಹೆಂಗೆ ಹೇಳ್ತಾರೆ ನಾನು ಥರ ಮಾಡ್ತೀನಿ. ಬಟ್ ನಮ್ಮ ಹತ್ರ ಸಿಸ್ಟಮ್ ಡಿಟೇಲ್ಸ್ ಪೂರ್ತಿ ಡೀಟೇಲ್ಸ್ ಅವ್ರಿಗೆ ಕೊಡ್ತೀನಿ. 9:32 ಕರೆಕ್ಟ್ 9:55 ಸ್ಟಾರ್ಟ್ ಆಗಿದೆ. 22-23 ಅಷ್ಟೇ. 22 ನಿಮಿಷ 23 ನಿಮಿಷ ಅಷ್ಟೇ. ನೀವು 22 ನಿಮಿಷದಲ್ಲಿ ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಯಾರು ನಮ್ದು ಎಲ್ಲರ ಡೆಲಿವರಿ ಏಜೆಂಟ್ಗೆ ರೆಸ್ಪೆಕ್ಟ್ ಇದೆ. ನಾನು ಇವತ್ತು ಹೋಟೆಲ್ ಓಪನ್ ಮಾಡಿಲ್ಲ, 6 ವರ್ಷದಿಂದ ನಾವು ನಡೀತಾ ಇದೀವಿ ಬಿಸ್ನೆಸ್. 6 ವರ್ಷ ನಮ್ಮದು ಹೆಂಗ್ ಬಿಹೇವಿಯರ್ ಇದೆ. ನಮ್ಮದು ಸ್ಟಾರ್ಟಿಂಗಿಂದ ಯಾರು ನಮಗೆ ವೆಂಡರ್ಸ್ ಇದೆ, ನಮ್ಮದು ಯಾರು ಕಸ್ಟಮರ್ ನಮ್ಮದು ಅಸೋಸಿಯೇಟೆಡ್ ಇದೆ ಅವರು ಕಸ್ಟಮರ್. ಮತ್ತು ಲೋಕಲೈಸೇಷನ್ ಈ ಸರೌಂಡಿಂಗ್ನಲ್ಲಿ ಯಾವ್ದು ಪರಿಧಿನಲ್ಲಿ ಯಾರೋ ನಮ್ಮದು ಕಸ್ಟಮರ್ ಇದೆ ಇನ್ನೂ ಬರ್ತಾ ಇದ್ದೀನಿ ನಮ್ಮ ಹತ್ರ. ಏಕೆ? ನಾನು ಅವ್ರ ಜೊತೆ ಏನೂ ತಪ್ಪು ಮಾಡಿಲ್ಲ. ಡೆಲಿವರಿ ಏಜೆಂಟ್ಸು ಯಾರು ನೀವು ಕೇಳ್ಬೇಡಿ ನಮ್ಮದು ಬಿಹೇವಿಯರ್ ಹೆಂಗಿದೆ, ಮತ್ತು ನಮ್ಮದು ಸ್ಟಾಫ್ದು ಅವ್ರ ಜೊತೆ ಹೆಂಗೆ ಬಿಹೇವಿಯರ್ ಇದೆ. ನಾನು ನಮ್ಮ ಕಡೆಯಿಂದ ಪೂರ್ತಿ ಟ್ರೈ ಮಾಡ್ತೀನಿ. 5 ನಿಮಿಷ 10 ನಿಮಿಷಲ್ಲೇ ಟ್ರೈ ಮಾಡಿದ್ರೆ ನಾನು ಮಾಡ್ತಾಯಿದ್ವಿ. ನಾನೇ ಮನುಷ್ಯ, ಒಂದೊಂದ್ಸಲಿ ಲೇಟ್ ಆಗುತ್ತೆ ಆರ್ಡರ್, ಒಂದೊಂದ್ಸಲಿ ತಪ್ಪು ಇರುತ್ತೆ. ನಮ್ದು ತಪ್ಪಿಲ್ಲ. ಇದು ಮ್ಯಾಟ್ರ್ ಬಂದಿರೋದು ಲೇಟ್ ಆದ್ರೆ ಓಕೆ ಅಷ್ಟೇ. ಬಟ್ ಇಲ್ಲಿ ಮ್ಯಾಟ್ರ್ ಬಂದಿರೋದು ಹಿಂದಿ ಹುಡುಗ ಕನ್ನಡ ಬರಲ್ಲ, ಹಿಂದಿನಲ್ಲಿ ಮಾತಾಡೋ. ಸರ್ ಈಗ ನನಗೆ ಬರುತ್ತೆ ಕನ್ನಡ. ನಾನು ನಿಮಗೆ ಈಗ ಇಂಟರ್ವ್ಯೂ ಕೊಡ್ತೇವೆ ಈ ಭಾಷೆನಲ್ಲಿ. ಈಗ ಸರಿ ನಮಗೆ ಆಗಿದೆ 10 ವರ್ಷ. ಯಾರೋ ಒಂದೊಂದು ಜನ ಬರ್ತಾರೆ, ಬರೀ 1 ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಬರ್ತಾರೆ. ಅವ್ರಿಗೆ 2 ತಿಂಗಳಲ್ಲಿ ಆಗುತ್ತೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಇರುತ್ತೆ. ಸರಿ ಅರ್ಥ ಆಗುತ್ತೆ, ಆಯಿತು. ಅವ್ರ ಹುಡುಗಿಗೆ ಬ್ಯಾಂಗ್ಳೂರ್ ಜೊತೆಗೆ ಎಷ್ಟು ಬರೀ 1 ವರ್ಷ ಆಯ್ತಾ, ಅವ್ರಿಗೆ ಕಲಿತಾರೆ. ಸ್ವಲ್ಪ ನೀವು ಅವ್ರಿಗೆ ಏನು ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಅವ್ರಿಗೆ ಹೇಳೋಕ್ಕಾಗಲ್ಲ ಸರ್. ಈಗ ನೀವು ಯಾವ್ದು ರಾಜ್ಯದಲ್ಲಿ ಹೋಗಿ, ಎಲ್ಲ ಇಂಡಿಯಾದಲ್ಲಿ 28 ಸ್ಟೇಟ್ಸ್ ಇದೆ. ಎಲ್ಲರ ಸ್ಟೇಟ್ದು ಬೇರೆ ಭಾಷೆ ಇದೆ. ನೀವು ಹೈದರಾಬಾದ್ ಹೋಗ್ತಾರೆ ಅಲ್ಲಿ ತೆಲುಗು ಇರುತ್ತೆ, ಮಹಾರಾಷ್ಟ್ರ ಹೋಗ್ತಾರೆ ಮರಾಠ ಇರುತ್ತೆ. ಬಟ್ ಸರಿ ಆಯಿತು, ನಾನು ನಿಮಗೆ ತಪ್ಪು ಹೇಳಿದ್ದೀರಾ? ನಾನು ಏನು ಹೇಳಿದ್ದು? ನಾನು ಕೊಡಲ್ಲ ನಿಮ್ಗೆ ಆಚೆ ಹೋಗಿ. ಯಾಕೆ ನಾನು ಹೇಳಿದ್ದು? ನೀವು ಕೆಟ್ಟ ಮಾತು ಹೇಳಿದ್ದು. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಈ ಥರ ಲ್ಯಾಂಗ್ವೇಜ್ ನಿಮ್ಗೆ ಯೂಸ್ ಮಾಡಬೇಡ. ಪಬ್ಲಿಕ್ ಏನು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಲ್ಲ ಕನ್ನಡದಲ್ಲಿ ಮಾತಾಡೋಕ್ಕೆ ನಮ್ಗೆ ಹೇಳಿದ್ದು. ಅದಕ್ಕೆ ಈ ಥರ ಈ ಭಾಷೆ ಯೂಸ್ ಮಾಡಬೇಡ. ನೀವು ಕರೆಕ್ಟ್ ತೋರಿಸ್ಬೇಕು. ನೀವು ಫಸ್ಟ್ ಕೆಟ್ಟ ಮಾತು ಯೂಸ್ ಮಾಡಿದ್ದು, ಅದು ಕೆಟ್ಟ ಮಾತು ಮೇಲೆ ನಾನು ನಿಮಗೆ ಹೇಳ್ತಿದ್ದೀವಿ ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡ. ಈ ಥರ ನೀವು ಫಾಲ್ ಲ್ಯಾಂಗ್ವೇಜ್ ಬ್ಯಾಡ್ ವರ್ಡ್ಸ್ ನೀವು ಯೂಸ್ ಮಾಡ್ತಾರೆ, ಈ ಥರ ಹೇಳ್ಬೇಡ. ಲೇಡೀಸ್ ಇದೆ, ಚಿಕ್ಕ ಮಕ್ಕಳು ಇದೆ, ಅವ್ರ ಮುಂದೆ ಮಾಡಬೇಡ ತಮಾಷಾ ನೀವು ಅಷ್ಟೇ. ಮತ್ತೆ
ಜನನು ಏನು ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡ ಹುಡುಗ ಯಾಕೆ ಹೊಡಿದ್ರು ಸರ್? ಈಗ ಯಾರು ಬಂಗಾಳಿ ಹುಡುಗ ಬರ್ತಾರೆ, ಯಾರು ಕೇರಳದವರು ಅವ್ರು ಬರ್ತಾರೆ, ಅವರು ಈ ಥರ ಪ್ರಾಬ್ಲಮ್ ಮಾಡ್ತಾರೆ, ಅವ್ರ ಜೊತೆ ಸೇಮ್ ಇಶ್ಯೂ ಆಗುತ್ತೆ. ಬಟ್ ಈಗ ಏನು ಇಶ್ಯೂ, ಜನಗೆ ಪಬ್ಲಿಸಿಟಿ ಬೇಕು, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರು ಕನ್ನಡ ಹುಡುಗ ಹೊಡಿತಾರೆ, ಈ ಥರ ಮ್ಯಾಟರ್ ಮಾಡ್ತಾರೆ ಸರ್. ತಪ್ಪು ತಾನೆ? ನೀವು ಏನು ಸತ್ಯ ಏನಿದೆ ನೀವು ಸತ್ಯ ತೋರಿಸ್ಬೇಕು. ನಮ್ದು ಏನು ಡಿಮಾಂಡ್ ಇಲ್ಲ, ನೀವು ಆ್ಯಕ್ಚುಯಲ್ಸ್ ಏನಾಗಿದೆ ಇಶ್ಯೂ ಅದು ನೀವು ತೋರಿಸಿ, ನಮಗೆ ಏನು ತೊಂದರೆ ಇಲ್ಲ. ಅದರ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ನಲ್ಲಿ ಏನಿದೆ, ಫ್ಯಾಕ್ಟ್ಸ್ ಏನಿದೆ, ರಿಯಾಲಿಟಿ ಏನಿದೆ, ಅದರ ಮೇಲೆ ನೀವು ಡಿಸೈಡ್ ಮಾಡಿ ಯಾರು ತಪ್ಪಿದೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನು 10 ಸೆಕೆಂಡ್ ವಿಡಿಯೋ ಬರ್ತಾರೆ ಅದರ ಮೇಲೆ ಡೈರೆಕ್ಟ್ ನೀವು ಡಿಸೈಡ್ ಮಾಡಬೇಡ ಪ್ಲೀಸ್, ಅಷ್ಟು ನಮ್ಮದೇ ರಿಕ್ವೆಸ್ಟ್. ಓಕೆ ಸರ್, ಓವರಾಲ್ ಕನ್ನಡಿಗರಿಗೆ ಕೆಲವರಿಗೆ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಿಸ್ಟೇಕ್ ಆಗಿ ಅಂದರೆ ಏನು, ಸ್ವಲ್ಪ ನಿಮಗೆ ಈಗ ಈ ಥರ ಬಂದಿದೆ, ನಾನು ಏನು ತಪ್ಪು ಮಾಡಿದ್ರೆ ನಾನು ಸಾರಿ ಹೇಳ್ತೇನೆ. ಹುಡುಗರಿಗೆ ನಾನು ಸಾರಿ ಹೇಳಲ್ಲ. ಈಗ ಎಲ್ಲ ಕನ್ನಡ ಸಮಾಜ್ಗೆ ಸರ್, ಈಗ 10 ವರ್ಷದಿಂದ ನಾನು ಎಲ್ಲೇ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಮಗೆ ರಿಕ್ವೆಸ್ಟ್ ಇದೆ, ಈ ರಾಜ್ಯದ ನಮಗೆ ರೆಸ್ಪೆಕ್ಟ್ ಬರೋಲ್ಲ, ಅಭಿಮಾನ ಇದೆ. ಬಟ್ ನಾನು ಯಾವುದೇ ಈ ಥರ ಕೆಲಸ ಮಾಡಲ್ಲ ಅಂದರೆ ನಾನು ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿ ಈ ಥರ ನನ್ನ ಕೆಲಸನೂ ಮಾಡಲ್ಲ. ಈಗ ನಮ್ಮ ಹತ್ರ ಲೇಡೀಸ್ ಕೆಲಸ ಮಾಡ್ತಾರೆ, ನಮ್ಮ ಹತ್ರ ಕನ್ನಡಿಗರ್ಸ್ ಕೆಲಸ ಮಾಡ್ತಾರೆ, ಅವ್ರಿಗೆ ಕೇಳ್ಬಿಡಿ 3-4 ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಅವ್ರು ಯಾಕೆ ತಪ್ಪು ಮಾಡ್ತಾರೆ ಸರ್? ನಮ್ಮದು ಬಿಹೇವಿಯರ್ನಲ್ಲಿ ಏನು ತಪ್ಪಿಲ್ಲ, ನಮ್ಮದು ಅವ್ರ ಜೊತೆ ಏನು ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ 3 ವರ್ಷದಿಂದ ಕೆಲಸ ಮಾಡ್ತಾರೆ ಅವರು. ನಮ್ಮದು ಏನು ತಪ್ಪಿದ್ರೆ 1 ತಿಂಗಳು ಕೆಲಸ ಮಾಡ್ತಾರೆ ಹೋಗ್ತಾರೆ ಅವರು. ಯಾಕೆ ಕೆಲಸ ಮಾಡ್ತಾರೆ ಇಷ್ಟು ವರ್ಷದಿಂದ? ನಮ್ಮದು ಏನು ತಪ್ಪಿಲ್ಲ, ಬರೀ ನಾನೇನು ತಪ್ಪು ಮಾಡಿಲ್ಲ. ಈಗ ವಿಷಯ ಏನಾಗಿತ್ತೋ ಅವರು ಲೇಟ್ನೂ ಇಲ್ಲ, 20 ನಿಮಿಷ ಸರ್. ನೀವು ಡಿಸೈಡ್ ಮಾಡಿ 20 ನಿಮಿಷ ಒಂದು ಆರ್ಡರ್ಗೆ ಏನು ಲೇಟ್ ಇರುತ್ತಾ? ಒಂದೊಂದು ಕಡೆ ಹೋದ್ರೆ ಆ್ಯಕ್ಚುಯಲ್ನಲ್ಲಿ 1 ಗಂಟೆ ಲೇಟ್ ಆಗೋದು. ಮತ್ತು ನಮ್ಮ ಹೋಟ್ಲು ಒಂದೊಂದ್ಸಲಿ ಆಗಿದೆ 30 ನಿಮಿಷ 35 ನಿಮಿಷ ಒಂದೊಂದ್ಸಲಿ ಆಗುತ್ತೆ ಸರ್, ಒಂದೊಂದು ಸಿಚುವೇಶನ್ ಇರುತ್ತೆ. ಇಲ್ಲ ಇವಾಗ ನನಗೆ ಗೊತ್ತಿರೋ ಮಟ್ಟಿಗೆ ಸರ್, ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಈಗ ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗಿದ್ದಕ್ಕೆ ಹೊಡೆದಾಡುವಂತ ಸಿಚುವೇಶನ್ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವನ್ ನೀವು ಅದು ಹೊಡಿಬಾರ್ದು, ನಾನು ಅದು ಹೊಡಿಬಾರ್ದು. ಯಾಕಂದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು, 1 ಅವರ್ ಲೇಟ್ ಆಗ್ಬೋದು, ಬೇಜಾರಾಗ್ಬೋದು. ಏನ್ ಸರ್ ನೀವು ಆರ್ಡರ್ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಅದಕ್ಕೆ ಹೊಡೆದಾಟ ಆಗ್ಬೇಕು ಅನ್ನೋದು ಯಾರು ಬಯಸೋದು. ಮತ್ತೆ ಅವ್ರ ಹುಡುಗ ಯಾಕೆ ಹೊಡಿತಾರೆ ಸರ್? ನಮ್ಮ ಹುಡುಗಗೆ ಫಸ್ಟ್ ಅವರು ಡೆಲಿವರಿ ಬಾಯ್ ಯಾಕೆ ಹೊಡಿದ್ರು ಸರ್? ನೀವು ಈಗ ನಮ್ಗೆ ಹೊಡಿತಾರೆ, ಯಾರು ಬಿಡ್ತಾರ? ನಾನು ನಿಮ್ಗೆ ಹೊಡಿತೀವಿ, ನೀವು ಬಿಡ್ತಾರ ಸರ್? ನನಗೆ ರಿಯಾಕ್ಷನ್ ನಲ್ಲಿ ಅವ್ರು ಹೊಡಿತಾರೆ, ಅವ್ರು ಅಷ್ಟೇ, ಬೇರೆ ಏನು ವಿಷಯ ಇಲ್ಲ. ವಿಡಿಯೋನಲ್ಲಿ ಕ್ಲಿಯರ್ ಇದೆ, ಪೂರ್ತಿ ಕ್ಲಿಯರ್ ಇದೆ. ಡೆಲಿವರಿ ಬಾಯ್ ಹೊಡಿತಾರೆ ನಮ್ಮ ಹುಡುಗಗೆ ಫಸ್ಟ್. ಅವ್ರು ಹೊಡೆಯೋದಾದ್ಮೇಲೆ ನಮ್ಮ ಹುಡುಗ ರಿಯಾಕ್ಷನ್ ನಲ್ಲಿ ಹೊಡಿದ್ರೆ ಮತ್ತೆ ಜನ ಏನ್ ಮಾಡಿದ್ರೆ 10 ಜನ ಹೊಡಿದ್ರೆ ನನ್ನ ಪೂರ್ತಿ ವಿಡಿಯೋಗೆ ರಿಲೀಸ್ ಮಾಡಿ ಯಾರು 10 ಜನ ಅವ್ರಿಗೆ ಹೊಡಿದ್ರೆ ನಮಗೆ ತೋರಿಸಿ, ನಾನು ಅವ್ರ 10 ಜನಗೆ ಕೇಸ್ ಹಾಕಿ ನಾನು ಜೈಲ್ನಲ್ಲಿ ಹಾಕ್ತೇನೆ. ಬಟ್ ನೀವು ತೋರಿಸ್ಬೇಕು 10 ಜನ ಹೊಡಿದಾರೆ ಅವ್ರಿಗೆ. ಸರಿ, ನೀವು ನನಗೆ ಹೊಡಿದ್ರೆ ನಾನು ನಿಮ್ಗೆ ಹೊಡಿದ್ದೆ, ಮತ್ತೆ ತೋರಿಸಿ ಆದ್ಮೇಲೆ ಪೊಲೀಸ್ ಎಲ್ಲ ಡಿಸೈಡ್ ಮಾಡ್ತಾರೆ ಯಾರು ತಪ್ಪು, ಯಾರು ಫಸ್ಟ್ ಹೊಡೆದ್ರೆ ಅವ್ರು ಡಿಸೈಡ್ ಮಾಡ್ತಾರೆ. ಬಟ್ ಈಗ ಜನ ಏನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾರೆ, 10 ಜನ ಹೊಡಿದ್ರೆ ಒಂದು ಹುಡುಗಗೆ ಸರ್ ನೀವು ತೋರಿಸ್ಬಿಡಿ, ನನಗೆ ವಿಡಿಯೋನಲ್ಲಿ ಝೂಮ್ ಮಾಡಿ ನನಗೆ ತೋರಿಸಿ, ಇಲ್ಲ ಸರ್ ಈ ಸೆಕೆಂಡ್ ನಲ್ಲಿ ನೀವು 10 ಜನ ಹೊಡಿತಾರೆ, ಅವ್ರು 10 ಜನ ಬಂದಿದ್ದಾರೆ, ಅದರಲ್ಲಿ ಅರ್ಧ ಜನ ಝೊಮ್ಯಾಟೊ ಸಿಗಿದ್ದಾರೆ. ನೀವು ಟೀ ಶರ್ಟ್ ನೋಡಿ ಸರ್, ಅವ್ರು ಝೊಮ್ಯಾಟೊ ಟೀ ಶರ್ಟ್ ಹಾಕಿ ಅವರು ನಮ್ಮ ಕೆಲಸ ಮಾಡ್ತಾರೆ. ಅವರು ನಮ್ಮ ಹೋಟೆಲ್ದು ಒಂದು ಡ್ರೆಸ್ ಇದೆ, ಯೂನಿಫಾರ್ಮ್ ಇದೆ, ಅವ್ರೀಗ ಬಂದಿದ್ರೆ ಡ್ರೆಸ್ ನಲ್ಲಿ ಎಲ್ಲ ಹುಡುಗ ಅಲ್ಲಿ ಇತ್ತು, ಝೊಮ್ಯಾಟೊ ಹುಡುಗ ಇತ್ತು ಅಲ್ಲಿ, ಸ್ವಿಗ್ಗಿ ಹುಡುಗ ಇತ್ತು ಅಲ್ಲಿ. ಅವರಲ್ಲಿ ಬರೀ ಸ್ಟಾಪ್ ಮಾಡಿಗೆ ಬಂದಿದ್ದು, ನಮ್ಮ ಹುಡುಗ ಅಲ್ಲಿ ಸ್ಟಾಪ್ ಮಾಡಿಗೆ ಬಂದಿದ್ದು. ಅದು ಹುಡುಗ ಹೆಂಗ ಅವ್ರು ವಾಪಸ್ ಬಂದಿದ್ದು, ಹೋಟೆಲ್ ಹೊರಗಡೆಯಿಂದ ಆಚೆ ಬಂದಿದ್ದು. ಅವ್ರು ಯಾರು ತೋರಿಸ್ತಾ ಇಲ್ಲ ವಿಡಿಯೋ, ನೀವು ಅದು ತೋರಿಸಿ. ಅವ್ರ ಹೋಗಿ 2 ಸೆಕೆಂಡ್ ನಲ್ಲಿ ಸರ್, 2 ಸೆಕೆಂಡ್ ನಲ್ಲಿ ಹೊಡಿಕಾಗುತ್ತಾ? ಈಗ 10 ಜನ 1 ಜನಗೆ ಹೊಡಿತಾರೆ, ನಿಮ್ಗೆ ಟೈಮ್ ಬೇಕು, ಇನ್ನು 2 ಸೆಕೆಂಡ್ ನಲ್ಲಿ ನೀವು ವಾಪಸ್ ಬರ್ತೀರಾ? ಅವ್ರ ವಿಡಿಯೋ ಈಗ ಹೆಂಗಿದೆ, ಅವ್ರು ಹೋಗಿದ್ದಾರೆ ವಾಪಸ್ ಬಂದಿದ್ದು ಅಷ್ಟೇ. ಯಾಕೆ ಈ ಥರ ಆಗಿತ್ತು? ಅಲ್ಲಿ ಚಿಕ್ಕಮಂಗ್ಳೂರು ಇತ್ತಲ್ಲಿ 3-4 ವರ್ಷದ ಹುಡುಗಿ ಇತ್ತು ಅಲ್ಲಿ. ಅವ್ರ ಮುಂದೆ ಈ ಥರ ಗಲಾಟೆ ಮಾಡೋದು ಸರಿ ಸರಿ ಕಾಣಿಸ್ತದೆ? ಅದು ನೀವು ಹೇಳಿ ಸರ್, ನೀವು ಡಿಸೈಡ್ ಮಾಡಿ. ಈಗ ಅದಕ್ಕೆ ಸರಿ ಜಾಗ ಇಲ್ಲ, ಆಚೆ ಲೇಡೀಸ್ ಇತ್ತು, ಸೈಡ್ ನಲ್ಲಿ ಅವ್ರ ಚಿಕ್ಕ ಹುಡುಗಿ ಇತ್ತು, ಅದಕ್ಕೆ ಬೇರೆ ಜಾಗ ಇಲ್ಲ, ಬಲಗಡೆ ಹೋಗಿದೆ. ಅವ್ರು ಹೇಳ್ತಾರೆ CCTV CCTV ಯಾರು ಅಂದ್ರೆ ಮತ್ತೆ ಹೆಂಗ್ ಬಂದಿದೆ CCTV ಕ್ಯಾಮ್ರಾದಲ್ಲೇ ಇತ್ತು ಸರ್. ಇವಾಗ ನೀವು ಹೇಳಿದ್ದು ನನಗೆ ಕಡಿಮೆ ಆಯ್ತು, ಜನಕ್ಕೂ ಕಡಿಮೆ ಆಗಿರುತ್ತೆ. ಬಟ್ ಅದನ್ನ ವಿತ್ ಪ್ರೂಫ್ ಸಮೇತ ಜನಕ್ಕೆ ತೋರಿಸ್ಬಿಟ್ರೆ, ಪ್ರೂಫ್ ಎಲ್ಲ ತೋರಿಸ್ತೀನಿ, ಬೇಗ ಇಲ್ಲೇ ತೋರಿಸ್ತೀನಿ, ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ, ನೀವು ತೋರಿಸ್ಬೇಡಿ. ಓಕೆ, ಈಗ ನೀವು ಹೇಳೋ ಪ್ರಕಾರ ಅವರು ಒಳಗಡೆ ಎಳ್ಕೊಂಡೋದ್ರು ಅಂದ್ರೆ ಈ ತರ ಮಾತಾಡ್ಬೇಡಿ. ನೋಡಿ, ಇವ್ರು ಹೇಳೋ ಪ್ರಕಾರ ಏನ್ ನಡೀತದೆ ಅಂದ್ರೆ, ಇಲ್ಲಿ ಕೆಟ್ಟ ಮಾತುಗಳನ್ನ ಆಡಬೇಡಿ, ಸುತ್ತಮುತ್ತ ಜನಗಳಿದ್ದಾರೆ, ಸೊ ಲೇಡೀಸ್ ಇದ್ದಾರೆ, ಹಾಗಾಗಿ ನೀವು ಇಲ್ಲೆಲ್ಲ ಕೂಗಾಡ್ಬೇಡ ಅಂತ ಫಸ್ಟ್ ಅವ್ರು ಹೊಡೆದಾಗ್ಲೇನೆ ಆ ಕಡೆ ಎಳ್ಕೊಂಡು ಹೋಗಿದ್ದಾರಂತೆ. ಇವ್ರು ಹೇಳೋ ಪ್ರಕಾರ ಒಳಗಡೆ ಎಳ್ಕೊಂಡು ಹೋಗಿ ಇಮಿಡಿಯೇಟ್ ಎಷ್ಟು ಸೆಕೆಂಡ್ ಒಳಗಡೆ ಬಂದ್ರು ಸರ್ ಅವರು? ವಿದಿನ್ 5 seconds 5 seconds 5 ಸೆಕೆಂಡ್ 5 ಸೆಕೆಂಡ್ ಅಲ್ಲಿ ಒಳಗಡೆ ಹೋಗಿ ಆ ಗಲಾಟೆನ ಸ್ಟಾಪ್ ಮಾಡಿಸಿ ಆ ವ್ಯಕ್ತಿನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಂದ್ವಿ ಅಂತ ಇವ್ರು ಹೇಳ್ತಾರೆ. ಯಾಕಂದ್ರೆ ವಿಡಿಯೋ ಫುಟೇಜ್ ಇದೆ, ಅಲ್ಲಿ ವಿಡಿಯೋ
ನಲ್ಲಿ 10 ಹುಡುಗ ಇದೆ, 10 ಹುಡುಗನಲ್ಲಿ ಒಂದು ಹುಡುಗ ಅವ್ರಿಗೆ ಟಚ್ ಮಾಡಿಲ್ಲ, ಒಂದು ಹುಡುಗ ಟಚ್ ಮಾಡಿಲ್ಲ ಅವ್ರಿಗೆ. ಹೋಗಿದ್ರೆ ಸರ್ ಗುರು ನೀನು ಆಚೆ ಹೋಗೋ, ಆಚೆ ಹೋಗೋ, ಆಚೆ ಹೋಗೋ ಅಷ್ಟೇ. ವಿಡಿಯೋನಲ್ಲಿ ಪೂರ್ತಿ ಕ್ಲಿಯರ್ ಇದೆ, ನೀನು ಆಚೆ ಹೋಗೋ. ಮತ್ತೆ ಅವ್ರ ಹುಡುಗ ನಿನ್ಗೆ ಆಚೆ ನಾನು ನೋಡ್ತೀನಿ, ಅವ್ರ ಡೆಲಿವರಿ ಹುಡುಗ ನಮಗೆ ಎಲ್ಲ ಸ್ಟಾಫ್ ಹೇಳಿದ ನಿಮ್ಗೆ ನಾನು ಆಚೆ ನೋಡ್ತೀನಿ. ಅವ್ರಿಗೆ ಅದ್ರದಲ್ಲಿ ನಮ್ಮ ಹುಡುಗ ಏನೋ ರಿಯಾಕ್ಟ್ ಮಾಡಿದ್ರು, ನಿನ್ನ ಆಚೆ ಹೋಗೋ, ಈಗ ಬಿಸ್ನೆಸ್ ಆಗ ಬಿಸ್ನೆಸ್ ಮಾಡಿ ನಾನು ಬಂದಿದ್ದೆ ಪಾಪ ಅದನ್ನ 15,000 ಕೆಲಸ ಮಾಡ್ತಾರೆ. ಅವ್ರು ಯಾಕೆ ಈ ಥರ ಗಲಾಟೆ ಬೇಕಾ? ನಿಮ್ಗೆ ಗಲಾಟೆ ಬೇಕಾ? ನಮಗೆ ಏನು ಗಲಾಟೆ ಬೇಕಾ? ನಮ್ದು ಏನು ಪ್ರಯಾರಿಟಿ ಇದೆ, ಸರಿ ಬಿಸ್ನೆಸ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡ್ತೀವಿ, ನೀವು ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತೀವಿ. ನೀವು ಆರ್ಡರ್ ಪಿಕ್ ಮಾಡಿ ಬಂದಿದ್ದು, ನೀವು ಆರ್ಡರ್ ಪಿಕ್ ಮಾಡಿ ಕಸ್ಟಮರ್ ಡೆಲಿವರಿ ಮಾಡಿ, ಕಸ್ಟಮರ್ಗೆ ಖುಷಿ ಆಗುತ್ತೆ, ನಮಗೆ ಖುಷಿ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ. ಈ ಥರ ಗಲಾಟೆ ಯಾಕೆ ಡೆಲಿವರಿ ಕೊಡೋದು ಬೇಕು? ಈಗ ಡೈಲಿ ಸರ್ ನಮಗೆ ಆರ್ಡರ್ ಇರುತ್ತೆ, ಎಷ್ಟು ಜನ ಬರ್ತಾರೆ, ಡೆಲಿವರಿ ಹುಡುಗನೇ ಬರ್ತಾರೆ, ಯಾರಿಗೆ ಕೇಳ್ಬಿಟ್ಟು ನಮ್ಗೆ ಎಷ್ಟು ರೆಸ್ಪೆಕ್ಟಿಂದ ಅವ್ರಿಗೆ ಅಂದರೆ ಬಿಹೇವ್ ಮಾಡ್ತೀವಿ ಅವ್ರ ಜೊತೆ, ಅವ್ರದ್ದು ಏನು ಡಿಮಾಂಡ್ಸ್ ಇರುತ್ತೆ. ಮತ್ತೆ ಕೊಟ್ಕೊಂಡೋಗಿ ಜಾಗದಲ್ಲಿ ಅವ್ರಿಗೆ ಸಪ್ರೇಟ್ ಮಾಡಿದ್ದೀವಿ. ಆಯಿತು ಸರ್ ನೀವು ಸ್ಟ್ಯಾಂಡ್ ಹಾಕ್ಬೇಡ, ಸ್ವಲ್ಪ ಒಂದೊಂದು ಟೈಮ್ ಲೇಟ್ ಆಗಿ ಎಲ್ಲ ಚೇರ್ಸ್ ಇದೆ, ಅವ್ರು ಸ್ವಲ್ಪ ಜಾಗ ಇದೆ, ನೀರು ಕೇಳ್ತಾರೆ, ನೀರು ಇರುತ್ತೆ, ಅವ್ರದ್ದು ಏನು ಡಿಮಾಂಡ್ ಇದೆ ಒಂದು ಯಾವ ಪೊಲೈಟ್ಲಿ ನಾನು ಅವ್ರ ಜೊತೆ ಬಿಹೇವ್ ಮಾಡ್ತೀನಿ, ನಾನು ಮಾಡ್ತೇನೆ. ನಮ್ಮದು ಬಿಡಿ, ನಮ್ಮ ಸ್ಟಾಫ್ ಅವ್ರ ಜೊತೆ ಪೊಲೈಟ್ಲಿ ಬಿಹೇವ್ ಮಾಡ್ತೀವಿ. ನಮ್ಮ ಸ್ಟಾಫ್ದು ಝೊಮ್ಯಾಟೊ ಹುಡುಗ, ಸ್ವಿಗ್ಗಿ ಹುಡುಗ ಎಲ್ಲರಿಗೂ ಫ್ರೆಂಡ್ಶಿಪ್ ಇದೆ ಇದರಲ್ಲಿ. ಅವ್ರು ಬರ್ತಾರೆ ಹಸಿ ಅಂದರೆ ಕಾಮಿಡಿ ಎಲ್ಲ ಮಾತ್ರ. ಬಟ್ ನೀವು ಏನು ಯುನಿಟಿ ನೀವು ಡಿಸ್ಟರ್ಬ್ ಮಾಡ್ತಾರೆ, ಅದು ಸರಿ ಆಗಲ್ಲ ಸರ್. ಒಂದು ಎಲ್ಲ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಯುನಿಟಿ ಇದೆ, ದಯವಿಟ್ಟು ಯುನಿಟಿ ನೀವು ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಅದು ನಂದು ರಿಕ್ವೆಸ್ಟ್ ಎಲ್ಲರಿಗೆ, ನಿಮ್ಮ ಚಾನಲಿಂದ ನಾನು ಅದೇ ಹೇಳ್ತೀರಿ, ಜಾಗದ ಯೂನಿಟಿ ನೀವು ಡಿಸ್ಟರ್ಬ್ ಮಾಡಬೇಡ. ಈ ಥರ ಹಿಂದಿ ಹುಡುಗ ಕನ್ನಡ ಹುಡುಗಗೆ ಹೊಡಿತಾರೆ, ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ, ಅವರು ಬೇರೆ ಬೇರೆ ಮೈಂಡ್ಸೆಟ್ ಆಗುತ್ತೆ. ಈಗ ನಾನೀಗ ನಮಗೆ ಈಗ ಮೆಸೇಜ್ ಹೆಂಗೆ ಬರ್ತದೆ, ನಮಗೆ ಕರ್ನಾಟಕ ದೇಶ ಸಪ್ರೇಟ್ ಬೇಕು, ಕರ್ನಾಟಕ ಕಂಟ್ರಿ ಬೇಕು. ಈಗ ನಾಳೆ ಮಹಾರಾಷ್ಟ್ರ ಹೇಳ್ತಾರೆ, ನಮಗೆ ಮಹಾರಾಷ್ಟ್ರ ಸಪ್ರೇಟ್ ಕಂಟ್ರಿ ಬೇಕು. ಸೊ ಇದೊಂದು ಸೊಲ್ಯೂಷನ್, ಇದನ್ನು ಸಮಾಧಾನ. ಈಗ ಒಂದು ಯೂನಿಟಿ ಇರಬೇಕು ಸರ್. ಈ ರಾಜ್ಯದ ಅಭಿಮಾನ ಇದೆ, ಇಂಡಿಯಾದ ನಮಗೆ ಅಭಿಮಾನ ಇದೆ, ನಾನೇ ಹೇಳ್ಬೇಕು, ನಮಗೆ ನಮ್ಮ ರಿಲಿಜನ್ನಲ್ಲಿ ನಮಗೆ ಅಭಿಮಾನ ಇದೆ. ಬಟ್ ನೀವು ಸಿಚುವೇಶನ್ ಪೂರ್ತಿ ಬರೀ ವಿಡಿಯೋ ಟ್ರಿಮ್ ಮಾಡಿ ಪೂರ್ತಿ ಬರೀ ಪಬ್ಲಿಸಿಟಿ ಮಾಡೋಕ್ಕೆ ಪೂರ್ತಿ ಸಿಚುವೇಶನ್ ಚೇಂಜ್ ಮಾಡ್ತಾರೆ, ಆ್ಯಂಗಲ್ ಚೇಂಜ್ ಮಾಡ್ತಾರೆ, ಸರಿ ಕಾಣಿಸ್ತಾ ಸರ್. ಡೈರೆಕ್ಟ್ ಏನು ಸತ್ಯ ಇದೆ ನೀವು ಸತ್ಯ ತೋರಿಸಿ, ಏನು ನಮ್ಮ ಕಡೆಯಿಂದ ಏನು ಪ್ರೂವ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಫೈನ್ ಮಾಡಿದ್ದೀವಿ, ಅವರು ಈಗ ಡಿಸೈಡ್ ಮಾಡ್ತಾರೆ, ಅವ್ರು ಡಿಸೈಡ್ ಆಗಬೇಕು. ಮತ್ತು ಅವ್ರ ಹುಡುಗ ನಾನು ಹೇಳ್ತೆ ಡೈರೆಕ್ಟ್ ಏನು ಸತ್ಯ ಇದೆ ಅದು ತೋರಿಸಿ, ನಮ್ಮದು ಏನು ತಪ್ಪಿದೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನನಗೆ ಅದು ನಮ್ಮ ತಪ್ಪು ಅಕ್ಸೆಪ್ಟ್ ಮಾಡಿ ಏನೂ ತೊಂದರೆ ಇಲ್ಲ ಸರ್, ನನಗೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ನೀವು ನಿಮ್ಮದು ಏನು ತಪ್ಪಿದೆ ಅದು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ವ್ಯೂಸ್ ಮಾಡೋಕ್ಕೆ ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಮಾರ್ಕೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಡೈರೆಕ್ಟ್ ಮಾಡಬೇಡ, ನಿಮಗೆ ವ್ಯೂಸ್ ಸಿಗುತ್ತೆ, ನಿಮಗೆ TRP ಸಿಗುತ್ತೆ, ಜನನಲ್ಲಿ ಔಟ್ರೇಜ್ ಆಗುತ್ತೆ, ಪಬ್ಲಿಕ್ನಲ್ಲಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಡೈರೆಕ್ಟ್ ಮಾಡಬೇಡ. ಒಂದು ಸಮಾಜದ ಯೂನಿಟಿ ಇದೆ, ಯೂನಿಟಿ ಇರಲಿ ಸರ್, ಡೈರೆಕ್ಟ್ ಇರಲಿ, ಅದು ಡಿಸ್ಟರ್ಬ್ ಮಾಡಬೇಡ, ಅದು ನಮ್ಮದು ಮೆಸೇಜ್. ಓಕೆ ಸರ್, ಈಗ ಇವ್ರು ಹೇಳಿದ ಪ್ರಕಾರ ಆಕ್ಚುಲಿ ಕರೆಕ್ಟ್, ಯುನಿಟಿ ಡಿಸ್ಟರ್ಬ್ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಕನ್ನಡಿಗರು ಅನ್ನೋ ಒಂದು ಗೌರವ ಪ್ರತಿಯೊಬ್ಬರಿಗೂ ಇರಲೇಬೇಕು. ನಾವು ಕನ್ನಡದ ನೆಲದಲ್ಲಿ ಇದೀವಿ, ಕನ್ನಡ ನೀರು ಕುಡಿತಾ ಇರ್ತೀವಿ ಅಂದಾಗ ಗೌರವ ಇಟ್ಕೊಂಡಿರ್ಬೇಕು, ಅವ್ರು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ನಡಿಗರ ಬಗ್ಗೆ ಗೌರವ ಇದ್ದೇ ಇರುತ್ತೆ, ಯಾಕೆಂದ್ರೆ ನಾವು ಕನ್ನಡಿಗರಾಗಿ ನಾವು ಗೌರವ ಕೊಡಬೇಕು ಕನ್ನಡಕ್ಕೆ ಖಂಡಿತ. ಆಮೇಲೆ ಇವ್ರು ಹಿಂದಿಯವರಾದ್ರೆ, ಪರಭಾಷೆಗಳಾದ್ರೆ ಪಕ್ಕದ ಮನೆಯವರು, ಇವರೇ ಬೇರೆಯವರಲ್ಲ, ನಮ್ಮ ಇಂಡಿಯನ್ಸೇನೆ. ನಮ್ಮ ಇಂಡಿಯಾದಲ್ಲಿ ಇಂಡಿಯಾಗೆ ಇರೋದು ಒಂದೇ ಕಾನೂನು ಇರೋದು, ಎಲ್ಲರಿಗೂ ಒಂದೇ ಕಾನೂನು ಇರುತ್ತೆ. ಬಟ್ ಇವರು ಪಕ್ಕದ ಮನೆಯವರಾಗಿರೋದ್ರಿಂದ ಇವರು ನಮ್ಮವರೇ, ಯಾರು ಬೇರೆಯವರಲ್ಲ. ಆದ್ರೆ ಇಲ್ಲಿ ತಪ್ಪು ಯಾರದೇ ಆಗಿರಲಿ, ನಂದು ತಪ್ಪಾಗಿದ್ರೆ ನಂದು ತಪ್ಪೆ, ಇವರು ತಪ್ಪಾಗಿದ್ರೆ ಇವರು ತಪ್ಪೆ. ಬಟ್ ಇವ್ರು ಹೇಳೋ ಪ್ರಕಾರ ಇಷ್ಟು ಧೈರ್ಯವಾಗಿ ನನ್ನ ಜೊತೆ ಕೂತ್ಕೊಂಡು ಮೀಡಿಯಾ ಮುಂದೆ, ಯೂಶಲಿ ಗಲಾಟೆ ಆದ್ಮೇಲೆ ಯಾವುದೇ ಒಬ್ಬ ರೆಸ್ಟೋರೆಂಟ್ ಓನರು ಅವಾಯ್ಡ್ ಮಾಡೋಂಥದ್ದು, ಮೀಡಿಯಾನ ಅವಾಯ್ಡ್ ಮಾಡೋಂಥ ಕೆಲಸ ಫಸ್ಟ್ ಮಾಡ್ತಾರೆ. ಯಾಕಂದ್ರೆ ಪೊಲೀಸ್ ಕೇಸ್ ಆಗಿದೆ, ನಾನು ನೋಡ್ಕೋತೀನಿ, ಹೋಗು, ನೀವೆಲ್ಲ ಯಾರು ಬರಬೇಡಿ ಅನ್ನೋದನ್ನ ಫಸ್ಟ್ ಮಾಡೋದೇ ರೆಸ್ಟೋರೆಂಟ್ ಓನರು. ಯಾಕಂದ್ರೆ ಇವ್ರು ನಾನು ಕೇಳ್ಕೊಂಡಾಗ ಅವರು ಬನ್ನಿ ಸರ್, ಸತ್ಯ ನಾನು ಹೇಳ್ತೀನಿ, ಸತ್ಯನೇ ಬೇರೆ ಇದೆ, ಸತ್ಯ ಅದಲ್ಲ, ಸತ್ಯ ಬೇರೆ ಇದೆ ಅಂತ ನಾನು ಕರೆದ್ರು. ಸರ್ ಹೇಳಿ, ನಿಮ್ಮ ಹತ್ರ ಏನಿದೆ ಹೇಳಿ. ಯಾಕಂದ್ರೆ ನಾವು ಒಂದು ಸ್ಟೋರಿ ನಾವು ನೋಡಿರ್ತೀವಿ, ಸೊ ಅದ್ರಲ್ಲಿ ವಾಸ್ತವ ಏನು ಅಂತ ಗೊತ್ತಾಗ್ಬೇಕಲ್ವ, ಜನಕ್ಕೆ ತಿಳಿಸ್ಬೇಕಲ್ವ, ಅದು ನಮ್ಮ ಕೆಲಸ. ಸೊ ಹಾಗಾಗಿ ಇವರು ಧೈರ್ಯವಾಗಿ, ಅವರು ಕಾನ್ಫಿಡೆಂಟ್ ಆಗಿ ನಾನು ಮೀಡಿಯಾ ಮುಂದೆ, ಸೊ ಕನ್ನಡಿಗೆ ಏನಾದ್ರು ಬೇಜಾರಾಗಿದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಅಂತ ಖಂಡಿತ ಕ್ಷಮೆ ಕೇಳಿದ್ರು ಅವರು. ಬಟ್ ಇದರಲ್ಲಿ ಕನ್ನಡ ತರಬೇಡಿ, ಕನ್ನಡ ಹಿಂದಿ ಅನ್ನೋದು ಮ್ಯಾಟರ್ ಅಲ್ಲ, ಇಲ್ಲಿ ನಡೆದಿದೆ ಬೇರೆ. ಸೊ ಅವ್ರು ಡೆಲಿವರಿ ಲೇಟ್ ಆಯ್ತು ಅಂದ್ರು, ಕೆಟ್ಟ ಭಾಷೆಗಳನ್ನ ಬಳಸಿದ್ರು, ಫಸ್ಟ್ ಅವರೇ ಕೈ ಮಾಡಿದ್ರು, ಅದಾದ್ಮೇಲೆ ನಮ್ಮ ಹುಡುಗರು ಸೊ ರಿಪೀಟ್ ರಿಯಾಕ್ಷನ್ ಕೊಟ್ರು, ಮತ್ತೆ ಹೇಳ್ಕೊಂಡು ಹೋಗಿ ಇಲ್ಲಿ ಮಾತಾಡ್ಬೇಡ ಕೆಟ್ಟದನ್ನ, ಇಲ್ಲಿ ಅಕ್ಕಪಕ್ಕದಲ್ಲಿ ಲೇಡೀಸ್ ಇದ್ದಾರೆ, ಬಾ ಆ ಕಡೆ ಹೋಗೋಣ, ಇಲ್ಲಿ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗುತ್ತೆ, ಸುಮ್ಮನೆ ಕೆಟ್ಟ ಮಾತಾಡಬೇಡ ಅಂತ ಹೇಳ್ಕೊಂಡು ಹೋದ್ರು ಅಂತ ಇವ್ರು ಹೇಳಿದ್ರು. ಸೊ ಹೇಳ್ಕೊಂಡೋಗಿ ವಿತಿನ್ 5 ಸೆಕೆಂಡ್ಸ್ ಅಲ್ಲಿ ಹೊರಗಡೆ ಬಂದಿರುತ್ತೆ. ಆ ವಿಡಿಯೋನ ನಾವು ನೋಡೋಣ. ಸೊ ನೋಡಿದಾಗ ಗೊತ್ತಾಗುತ್ತೆ ವಾಸ್ತವ ಏನಿದೆ. ನಾವು ಯಾವುದೇ ಒಂದು ಸುದ್ದಿನ ಸಡನ್ ಆಗಿ ನಂಬೋಕ್ಕಾಗಲ್ಲ, ಯಾಕೆಂದ್ರೆ ಈಗ ಕಾನೂನು ಪ್ರಕಾರ ಡಿಸೈಡ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಆಗಿದೆ, ಪೊಲೀಸ್ ನೋಡ್ತಾರೆ, ನೋಡ್ಬಿಟ್ಟು ಯಾರ್ದು ತಪ್ಪಿದೆ, FIR ಆಗಿದೆ, ಅವ್ರ ಮೇಲೆ FIR ಆಗಿದೆ ಅಂತೆ. ಸೊ ಯಾರು ತಪ್ಪಿರುತ್ತೆ ಅವ್ರಿಗೆ ಪೊಲೀಸ್ ಶಿಕ್ಷೆ ಆಗುತ್ತೆ, ಪೊಲೀಸ್ ಕಡೆಯಿಂದ ಒಂದೇನೋ ಅವ್ರ ಕಡೆ ಏನಾಗಬೇಕು ಅದಾಗುತ್ತೆ.
ಸೊ ಹಾಗಾಗಿ ನಾನು ಜಸ್ಟ್ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಯಾವುದೋ ಒಂದು ವಿಡಿಯೋ ಮಾಡಿ ಜಸ್ಟ್ ವ್ಯೂಸ್ ತಗೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ವಿಡಿಯೋ ಮಾಡೋಣ, ಆಕ್ಚುಲಿ ವಿಡಿಯೋ ಮಾಡೋಣ, ವ್ಯೂಸ್ ತಗೊಳ್ಳೋಣ ಅದು ಬೇರೆ, ಆದ್ರೆ ವಾಸ್ತವ ಇರಲಿ. ಯಾಕಂದ್ರೆ ವ್ಯೂಸ್ಗೋಸ್ಕರ ಈ ತರ ಒಬ್ಬ ಮನುಷ್ಯನ ನೆಗೆಟಿವ್ ಆಗಿ ತೋರಿಸೋದ್ರಿಂದ ವ್ಯೂಸ್ ಬರುತ್ತೆ ಅನ್ನೋದು ವಿಡಿಯೋ ಮಾಡಬಾರ್ದು. ವಾಸ್ತವ ಏನಿದೆ ಅದನ್ನ ತೋರಿಸ್ಕೊಂಡು ವಿಡಿಯೋ ಮಾಡೋಣ. ಸೊ ಇದು ನನ್ನ ಕಾಳಜಿ. ಆಕ್ಚುಲಿ ನನಗೆ ಅನಿಸ್ತು ಇದನ್ನ ಬಂದು ವಾಸ್ತವ ಅವನೇ ಕೇಳೋಣಪ್ಪ, ಈಗ ಈ ತರ ಬರ್ತಾ ಇದೆ. ನನಗೂ ರೋಷ ಬಂತು. ಫಸ್ಟ್ ಕನ್ನಡಿಗ ಹುಡುಗರಿಗೆ ಹೊಡೆದ್ರು ಅಂದ ತಕ್ಷಣ ನನಗೆ ಫಸ್ಟ್ ರೋಷ ಬಂತು. ನಾನು ಫಸ್ಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಹೆಂಗ್ರಿ ಹೊಡಿತೀರಾ ನೀವು, ಎಲ್ಲಿಂದಲೋ ಬಂದು ಹೆಂಗ್ರಿ ಹೊಡಿತೀರಾ ಅಂತ ಕೇಳೋಣ ಅಂತ ಅನಿಸ್ತು. ಆದ್ರೆ ವಾಸ್ತವ ಇರಲಿ. ಯಾಕಂದ್ರೆ ಒಬ್ಬರನ್ನ ನೋಡಿ ವಿಡಿಯೋದನ್ನ ನೋಡಿ ಡಿಸೈಡ್ ಮಾಡೋಕ್ಕಿಂತ ಅಲ್ಲಿ ಏನ್ ನಡೀತು ನೋಡಿ ಡಿಸೈಡ್ ಮಾಡೋದು ಒಳ್ಳೇದು ಅನ್ನೋದಕ್ಕೋಸ್ಕರ ನಾನು ಅವ್ರ ಹತ್ರ ಬಂದು ಕೇಳ್ಕೊಂಡಾಗ ಅವರು ಆಯ್ತು ಖಂಡಿತ ಮಾತಾಡೋಣ ಅಂತ ಮಾತಾಡಿದ್ರು. ವಿಡಿಯೋನ ನೋಡಿದ್ರ. ಸೊ ಇನ್ ಮುಂದೆ ನೀವು ಡಿಸೈಡ್ ಮಾಡಿ. ಯಾಕಂದ್ರೆ ಅವ್ರು ಸಾರಿನೂ ಕೇಳಿದ್ರೆ, ಕನ್ನಡಿಗರಿಗೆ ನಾನು ಅವಮಾನ ಆಗಿದ್ರೆ ಅಥವಾ ಕನ್ನಡಿಗರಿಗೆ ಆಗಿದ್ರೆ ನಾನು ಖಂಡಿತ ಸಾರಿ ಕೇಳ್ತಿದ್ದೆ, ಸಾರಿ ಕೇಳಿದ್ರೆ. ಬಟ್ ತಪ್ಪಿನಲ್ಲಿ ಅವ್ರು ತಪ್ಪಾದ್ರೆ ಅವ್ರು ಸಾರಿ ಕೇಳಿ, ನಾವು ತಪ್ಪಾದ್ರೆ ನಾವು ಸಾರಿ ಕೇಳ್ತೀವಿ. ವಾಸ್ತವ ವಿಡಿಯೋ ನೋಡಿ, ಅಲ್ಲಿ ಹೋಗಿರೋದು ಚಿಕ್ಕ ವಿಡಿಯೋ, ಪೂರ್ತಿ ವಿಡಿಯೋನ ನೀವು ನೋಡಿ ಅಂತ ಹೇಳಿದ್ರೆ. ಸೊ ಆಗ ಪೊಲೀಸ್ನವರು ನೋಡಿದಾರಂತೆ, ಪೊಲೀಸ್ನವರು ನೋಡಿ ಎಫ್ಐಆರ್ ಹಾಕಿದ್ದಾರೆ. ಸೊ ಕಾನೂನು ಪ್ರಕ್ರಿಯೆ ಏನಿದೆ ಅದು ನಡೆಯುತ್ತೆ. ಸೊ ನಾವು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಒಂದು ಗಲಾಟೆ ಆಗೋದು ಪರ್ಸನಲ್ ಗಲಾಟೆಗಳಿಗೆ ಸೊ ನಮ್ಮ ಕನ್ನಡ ವಿಷಯನ ಹಿಂದಿ ವಿಷಯನ ತರಬಾರ್ದು ಅನ್ನೋದು ನನ್ನ ಕಾಳಜಿ. ಯಾಕಂದ್ರೆ ಅದಕ್ಕೆ ಆದ ಒಂದು ಗೌರವ ಇದೆ, ಕನ್ನಡಕ್ಕೆ ಅದೇ ಗೌರವ ಇದೆ. ಸೊ ಹಿಂದಿ ಅನ್ನೋದೇ ಅದೇ ಬೇರೆ ಇದೆ, ರಾಷ್ಟ್ರ ಭಾಷೆ ಆಗಿರ್ಬೋದು. ಆದರೆ ಆ ಒಂದು ನಮ್ಮ ಪರ್ಸನಲ್ ಜಗಳಗಳಿಗೆ, ನಿಮ್ಮ ಜಗಳಗಳಿಗೆ ಸೊ ಇದನ್ನ ಸಂಘಟನೆಗಳನ್ನ ತರಬಾರ್ದು ಅನ್ನೋದು ಇವರ ಉದ್ದೇಶ ಪ್ಲಸ್ ನನ್ನ ಉದ್ದೇಶ. ಸೊ ಇದಕ್ಕೆ ಕನ್ಕ್ಲೂಷನ್ ನೋಡೋಣ ಮುಂದೆ ಏನಾಗುತ್ತೆ, ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಅದು ಕಾನೂನಲ್ಲಿ ಡಿಸೈಡ್ ಆಗುತ್ತೆ. ಸೊ ಇದಿಷ್ಟು ಇದೇನು ನಾವು ಕನ್ನಡ ಹುಡುಗನಿಗೆ ಹಿಂದಿಯವರು ಹೊಡೆದ್ರು ಅನ್ನೋ ಒಂದು ನ್ಯೂಸ್ ಇತ್ತು, ಆ ನ್ಯೂಸ್ಗೆ ಇದೊಂದು ಕನ್ಕ್ಲೂಷನ್ ಅಂತ ಅನ್ಕೋತೀನಿ. ಇದೇ ಸತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ನೀವು ಡಿಸೈಡ್ ಮಾಡಿ. ಯಾಕಂದ್ರೆ ನಾನು ಜಡ್ಜ್ಮೆಂಟ್ ನಾನು ಕೊಡೋಕ್ಕಾಗೋದಿಲ್ಲ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರು ರಾಜಾರೋಷವಾಗಿ ಹೇಳ್ತಾ ಇದಾರೆ, ನಂದು ಯಾವುದೇ ರೀತಿ ತಪ್ಪಿಲ್ಲ, ತಪ್ಪಿದ್ರೆ ನೀವು ಬಂದು ಹೇಳ್ಬಿಡಿ, ನಾನು ಕ್ಷಮೆ ಕೇಳ್ತೀನಿ ಅಂತ. ಸೊ ಇದಿಷ್ಟು ಈ ವಿಡಿಯೋದ ಸತ್ಯತೆಗಳು.